ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವೂರ್ ಮಾಡುವ. ನಮಸ್ಕಾರಗಳು. ಹೇಗಿದ್ರ ಎಲ್ರು? ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ. ಕಳೆದ ವರ್ಷ ಏನೆಲ್ಲ ಘಟನೆಗಳು ನಡೆದಿವೆ, ಏನೆಲ್ಲ ನಾನು ಹೇಳಿರ್ತಕ್ಕಂಥ ಸಂಖ್ಯಾ ಭವಿಷ್ಯ ಆಗಿವೆ ಅನ್ನೋದ್ರ ಬಗ್ಗೆ ನಾನು ಈಗ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ 2026ರ ಭವಿಷ್ಯ ಹೇಗಿದೆ, ನಿಮ್ಮೆಲ್ಲರ ಭವಿಷ್ಯ ಹೇಗಿದೆ, ಯಾವ ಸಂಖ್ಯೆಗೆ ಬಲ ಇದೆ, ಯಾವ ಸಂಖ್ಯೆಗೆ ಬಲ ಇಲ್ಲ, ಯಾವ ನಕ್ಷತ್ರದವರಿಗೆ ಬಲ ಇದೆ, ಯಾವ ನಕ್ಷತ್ರದವರಿಗೆ ಬಲ ಇಲ್ಲ, ಯಾವ ರಾಶಿಗೆ ಬಲ ಇದೆ, ಯಾವ ರಾಶಿಗೆ ಬಲ ಇಲ್ಲ, ಯಾವ ದಶಾಭುಕ್ತಿ ನಡೆದವರಿಗೆ ಬಲ ಇದೆ, ಯಾವ ದಶಾಭುಕ್ತಿ ನಡೆದ ಬಲ ಇಲ್ಲ, ಹಾಗೂ ಯಾವ ಅಕ್ಷರಗಳಿಗೆ ಲೆಟರ್ಸ್ಗಳಿಗೆ ಬಲ ಇದೆ, ಯಾವ ಲೆಟರ್ಸ್ಗಳಿಗೆ ಬಲ ಇಲ್ಲ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕಳೆದ ವರ್ಷ 2025ರಲ್ಲಿ 2025ರಲ್ಲಿ ಏನೆಲ್ಲ ನಾನು ಹೇಳಿರ್ತಕ್ಕಂಥ ಸಂಖ್ಯೆಗಳಾಗ್ಲಿ ಅಕ್ಷರಗಳಲ್ಲಿ ಆಗಲಿ ಏನೇನು ಘಟನೆಗಳು ನಡೆದಿವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ವಿವರಣೆ, ಸ್ವಲ್ಪ ಸಂಕ್ಷಿಪ್ತವಾಗಿ ಪ್ರತಿ ತಿಂಗಳು ಏನೇನು ನಡೆದಿವೆ ನಾ ಹೇಳಿರ್ತಕ್ಕಂಥ ಡೇಟ್ನಲ್ಲಿ, ಸಮಯದಲ್ಲಿ ಅಂತಕ್ಕಂಥದ್ದು ಸ್ವಲ್ಪ ನೋಡೋಣ. 2025ರಲ್ಲಿ ಏನೆಲ್ಲ ನಡೆದಿವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಜನವರಿ ತಿಂಗಳಲ್ಲಿ 2025ರಲ್ಲಿ ನಾನು ಯಾವ್ಯಾವ ಸಂಖ್ಯೆಗಳು ಹೇಳಿದ್ದೆ ಅಂದ್ರೆ, ಡೇಟ್ಗಳು ಯಾವ ಹೇಳಿದ್ನೆ ಅಂದ್ರೆ 3, 4, 7, 9 2025ರಲ್ಲಿ ಅನಾಹುತದ ಸಂಖ್ಯೆಗಳು ಅಂತ ಹೇಳಿದ್ದೆ ನಾನು. ಹೌದಾ? ಅದ್ರ ಜೊತೆಗೆ ಕೆಲವೊಂದು ಅಕ್ಷರಗಳನ್ನು ಹೇಳಿದ್ದೆ. ಆ ಅಕ್ಷರಗಳು ಏನಪ್ಪಾ ಅಂತಂದ್ರೆ SCGL, DTM. ಈ ಅಕ್ಷರಗಳು ಕೂಡ ಬಲ ಇಲ್ಲ ಅಂತ ಹೇಳಿದ್ದಾರೆ. ಈ ಅಕ್ಷರಗಳು ಕೂಡ ಅಷ್ಟೊಂದು ಬಲ ಇಲ್ಲ ಅಂತ ಹೇಳಿದ್ರು. ಏನೇನು ಆಗಿವೆ ಈ ಅಕ್ಷರಗಳಿಗೆ, ಈ ಸಂಖ್ಯೆಗಳಿಗೆ, ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಜನವರಿಯಲ್ಲಿ 7 ಮತ್ತು 8ನೇ ಜನವರಿ ತಿಂಗಳಲ್ಲಿ ನಾನು ಹೇಳಿದ್ದೆ 7 ಮತ್ತು 8 ಅಪಾಯದ ಸಂಖ್ಯೆಗಳಂತ. ಸ್ಪೆಷಲಿ ಜನವರಿ ತಿಂಗಳ ನಾನು ಪ್ರತಿ ತಿಂಗಳು ಒಂದೊಂದು ಪ್ರಿಡಿಕ್ಷನ್ ಕೊಡ್ತಾ ಇರ್ತೀನಿ. ನಿಮ್ಗೆ ಗೊತ್ತಿರ್ಬೇಕಲ್ರಿ, ನಾನು ಆಲ್ರೆಡಿ ಫೇಸ್ಬುಕ್ನಲ್ಲಿ ನಾನು ಗ್ರೂಪ್ನಲ್ಲೆಲ್ಲ ಬಿಡ್ತಾ ಇರ್ತೀನಿ ನಾನು. ಆ ಜನವರಿ ತಿಂಗಳಲ್ಲಿ 7 ಮತ್ತು 8 ಅಪಾಯದ ಸಂಖ್ಯೆಗಳಂತ ಹೇಳಿದ್ದೆ. ಆಲ್ರೆಡಿ 7 ನಾನು ವರ್ಷದ ಸಂಖ್ಯೆಯಲ್ಲಿ ಅಪಾಯ ಅಂತ ಹೇಳಿದ್ದೆ. ಏನಾಯ್ತು ಜನವರಿ 7ನೇ ತಾರೀಕು ಅಂದ್ರೆ, ಚೀನಾದ ಟಿಬೆಟ್ನಲ್ಲಿ ನೋಡಿ, ಸಿ ಎಂಬ ಅಕ್ಷರ, ಚೀನಾ ಟಿಬೆಟ್, ಸಿ ಎಂಬ ಅಕ್ಷರ ಬಂತು. ಚೀನಾದ ಟಿಬೆಟ್ನಲ್ಲಿ ಭಾರಿ ಭೂಕಂಪ. ನಾನು ಹೇಳಿದ್ದೆ DMT, ಚೀನಾಕ್ ಸಿ ಬಂತು, ಟಿಬೆಟ್ ಟಿ ಬಂತು. ಭಾರಿ ಭೂಕಂಪ ಆಯ್ತು. ಹಾಗೂ 8ನೇ ತಾರೀಕು ತಿರುಪತಿಯಲ್ಲಿ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅಲ್ಲಿ ಟಿ ಎಂಬ ಅಕ್ಷರ ಬಂತು. ನಾನು ಆ ತಿಂಗಳ 8ನೇ ತಾರೀಕು ಅಪಾಯ ಅಂತ ಹೇಳಿದ್ದೆ. ತಿರುಪತಿಯಲ್ಲಿ ಕಾಲ್ ತುಳಿತದಂದೆ 7 ಜನ ಸತ್ತರು. ಸತ್ತಿರ್ತಕ್ಕಂಥ ಎಷ್ಟು ಜನ? 7 ಜನ. ನಾನು ಮೆನ್ಷನ್ ಮಾಡಿದ್ದು 7. ನಾನು ವರ್ಷದಲ್ಲಿ ಯಾವ ಸಂಖ್ಯೆ ಅಪಾಯ ಅಂತ ಹೇಳಿದ್ದೆ ಆ ವರ್ಷ ಜನವರಿ 25ರಲ್ಲಿ 7 ಅಂತ ಹೇಳಿದ್ದೆ. ಆ 7 ಕೂಡ ಸತ್ತಂತ ಜನ ತಿರುಪತಿಯಲ್ಲಿ 7 ಜನ. ಇದು 7ನೇ ತಾರೀಕು. ಅದೇ 7ನೇ ತಾರೀಕಂದು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಕಾಡ್ಗಿಚ್ಚೆಬ್ಬಿತು. ಆ ಕಾಡ್ಗಿಚ್ಚೆಬ್ಬಿಕೊಂಡು ಕೋಟ್ಯಾಂತರ ಡಾಲರ್ ನಷ್ಟ ಆಯ್ತು. ಕೋಟ್ಯಾಂತರ ಡಾಲರ್ ನಷ್ಟ ಆಯ್ತು. ಅದು 7ನೇ ತಾರೀಕೆ ಕಾಡ್ಗಿಚ್ಚು ಎತ್ಕೊಂಡಿತ್ತು. ಇವೆಲ್ಲ ನಾನು ಹೇಳ್ತಿರೋದೆಲ್ಲ ಪೇಪರ್ನಲ್ಲಿ ಬಂದಿವೆ, ಹೆಡ್ಲೈನ್ನಲ್ಲಿ ಬಂದಿವೆ, ಮಾಧ್ಯಮದಲ್ಲಿ ಬಂದಿವೆ. ಬೇಕಾದ್ರೆ ನೀವು ನೋಡ್ಬೋದು. ನೆಕ್ಸ್ಟ್ ಅದೇ ತಿಂಗಳ ಎಲ್ ಎಂಬ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳಿದೆ. SGCL ಎಂಬ ಅಕ್ಷರಕ್ಕೆ ಬಲ ಇಲ್ಲ ಅಂತ ಇದೆ. ಅದೇ ಜನವರಿ ತಿಂಗಳಲ್ಲಿ ಒಬ್ಬ ಕರ್ನಾಟಕದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತೇಳಿ ಅವ್ರ ಕಾರ್ ಅಪಘಾತ ಆಯ್ತು. ಅವ್ರ ಹೆಸರು ಲಕ್ಷ್ಮಿ ಹೆಬ್ಬಾಳ್ಕರ್, ಹೌದಾ? ಕಾರ್ ಅಪಘಾತ ಆಯ್ತು. ಅದ್ರ ಜೊತೆಗೆ ಅವ್ರ ತಮ್ಮ ಕೂಡ ಇದ್ದ, ಚನರಾಜ್ ಅಂತೇಳಿ. ಅವ್ರ ಹೆಸರು ಸಿ ಇಂದ ಸ್ಟಾರ್ಟ್ ಆಯ್ತು. ಗಾಯಗಳಾದವು. ಕಾರ್ ಸಂಖ್ಯೆ ಏನಿತ್ತು ಗೊತ್ತದ? ಕಾರ್ ಸಂಖ್ಯೆ ನೋಡಿ, 97779777. ಅಲ್ಲಿ ಕೂಡ 7 ಮತ್ತು 9 ಅಂತಕ್ಕಂಥ ಸಂಖ್ಯೆಗಳೇ ಬಂದಿದ್ದವು. ಅದೇ ತಿಂಗಳಲ್ಲಿ ಜನವರಿನಲ್ಲಿ, ಅದೇ ತಿಂಗಳು ಜನವರಿನಲ್ಲಿ 16ನೇ ತಾರೀಕು, ನಾ 7 ತುಂಬಾ ಡೇಂಜರ್ ಅಂತ ಹೇಳಿದ್ದೆ ಆ ವರ್ಷ. ಅದೇ 16ನೇ ತಾರೀಕು ಅಂದ್ರೆ 7 ಅಂತ ಟೋಟಲ್ ಮಾಡಿದಾಗ ಹಿಂದಿ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತಾಯ್ತು. ನಟದ ಹೆಸರೇನು? ಸೈಫ್ ಅಲಿ ಖಾನ್ ಹೆಸರಿಂದ ಸ್ಟಾರ್ಟ್ ಆಯ್ತು. ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿತಾಯ್ತು. ಅವ್ರು ಹುಟ್ಟಿದ ದಿನಾಂಕ ಕೂಡ 16ನೇ ತಾರೀಕೆ ಆಗಿತ್ತು. ಇದು ಜನವರಿ ನಡೆದಂಥದ್ದು. ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿದ್ದ ವಿಷಯ. ಅವ್ರು ಹುಟ್ಟಿರ್ತಕ್ಕಂಥದ್ದು 16 ಆಗಸ್ಟ್ 1970. ಅದು ಕೂಡ ಜನವರಿಯಲ್ಲಿ ಅವರಿಗೆ ಚಾಕು ಇರ್ತಾಯಿತ್ತು. ಅದು 16ನೇ ತಾರೀಕು ಆಯ್ತು. ಅದೇ ದಿನಾಂಕ, ಅದೇ 16ನೇ ದಿನಾಂಕ ಬೀದರ್ನಲ್ಲಿ ಆಡಗಲೆ ATM ನಿಂದ ಕಳ್ಳರು 83 ಲಕ್ಷ ರೂಪಾಯಿ ಲೂಟಿ ಮಾಡಿದರು. ಒಬ್ಬನ ಮೇಲೆ ಗುಂಡು ಹಾರಿಸಿದ್ರು. ಅದು ದೊಡ್ಡ ಹೆಡ್ಲೈನ್ ಪೇಪರ್ನಲ್ಲಿ ಅದೇ ದಿನನೇ. ಇನ್ನು ಅದೇ ದಿನ ಮಂಗಳೂರಿನಲ್ಲಿ ಕೂಡ, ಮಂಗಳೂರಿನ ಉಳ್ಳಾಲದಲ್ಲಿ ಬ್ಯಾಂಕ್ ದರೋಡೆ ಮಾಡಿ ಸುಮಾರು 12 ಕೋಟಿ ರೂಪಾಯಿ, 12 ಕೋಟಿ ರೂಪಾಯಿಗೂ ಅಧಿಕ ನಗದು ಮತ್ತು ಚಿನ್ನಾಭರಣ ತಗೊಂಡು ಪರಾರಿಯಾದ್ರು ಕಳ್ಳರು. ಅದು ಜನವರಿ ತಿಂಗಳಲ್ಲಿ. ನೆಕ್ಸ್ಟ್
22ನೇ ತಾರೀಕು, ಅದೇ ಜನವರಿ 22ನೇ ತಾರೀಕು ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ, ಜಿ ಎಂಬ ಅಕ್ಷರ, ಗುಳ್ಳಾಪುರದ ಸಮೀಪ ಹಣ್ಣು ತರಕಾರಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಲಾರಿ 10 ಜನರ ಮೇಲೆ ಲಾರಿ ಆಕ್ಸಿಡೆಂಟ್ ಆಗಿ ಅಪಘಾತ ಆಗಿ 10 ಜನರು ದುರ್ಮರಣ ಹೊಂದಿದ್ರು. 10 ಜನರು ಸ್ಪಾಟ್ ಡೆತ್ ಆದ್ರಲ್ಲಿ ನಸುಕಿನ ಜಾವ. ಆ NH 63 NH, ಅದು 63 ಅಂದ್ರೆ 63 ಅಂದ್ರೆ 9 NH 63 ನಲ್ಲಿ. ಅದು 22ನೇ ತಾರೀಕು ಅಂದ್ರೆ 4, 22 ಅಂದ್ರೆ 4, ನಾನು 4 ಡೇಂಜರ್ ಅಂತ ಹೇಳಿದೆ. ನಂತರ ಅದೇ ದಿನ ರಾಯಚೂರು ಜಿಲ್ಲೆಯಲ್ಲಿ, ಅದೇ ದಿನನೇ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಹತ್ರ ಮಂತ್ರಾಲಯದಿಂದ ಹಂಪಿಗೆ ಹೊರಟಿರುವ ಕ್ರೂಸರ್ ಪಲ್ಟಿಯಾಗಿ 4 ಜನ ಸತ್ತರು. ಅದೇ ದಿನನೇ ನಾವು ಹೇಳ್ತಾ ಇರ್ತಕ್ಕಂಥದ್ದು, ಅದೇ 22ನೇ ತಾರೀಕು ದಿನನೇ ಇದು ಒಂದು ಕೂಡ ಅನಾಹುತ ಕೂಡ ಆಗಿದ್ದುಂಟು ಜನವರಿಯಲ್ಲಿ. ನಂತರ ಅದೇ ದಿನ ಮಹಾರಾಷ್ಟ್ರದ ಜಲಗಾವ್ನಲ್ಲಿ, ಅದೇ ದಿನ ನಾನು ಹೇಳ್ತಾ ಇರೋದು, ಅದೇ ದಿನ ಮಹಾರಾಷ್ಟ್ರದ ಜಲಗಾವ್ನಲ್ಲಿ ರೈಲ್ವೆ ಅಪಘಾತ. ಅಂದ್ರೆ ಹೆಂಗಾಯ್ತದ ರೈಲ್ವೆ ಅಪಘಾತ ಅಂದ್ರೆ, ಚಾ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ರೈಲ್ನಲ್ಲಿ ಹೊಗೆ ಬರ್ತದೆ ಅಂತಂತ ಹೇಳ್ತಾನೆ, ಸುದ್ದಿ ಹಬ್ಬಿಸ್ತಿರ್ತಾನೆ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಅದಕ್ಕೆ ಜನ ಗಾಬರಿ ಬಿದ್ದು ಟ್ರೈನಿಂದ ಎಗರ್ತಾರ. ಆ ಕಡೆ ಟ್ರೈನಿಂದ ಎಗರುವಾಗ ಆ ಕಡೆಯಿಂದ KK ಎಕ್ಸ್ಪ್ರೆಸ್ ಬರ್ತಾ ಇರ್ತದೆ, ಕರ್ನಾಟಕ ಎಕ್ಸ್ಪ್ರೆಸ್. ಆ ಗಾಡಿಯ ಕೆಳಗಡೆ ಸಿಲುಕೊಂಡು 12 ಜನ ಸಾವನ್ನಪ್ತಾರ. ಅದೇ ಮಹಾರಾಷ್ಟ್ರದ ಜಲಗಾವ್ನಲ್ಲಿ, ಎಂಬಾಕ್ಷರ ಮಹಾರಾಷ್ಟ್ರ ಜಲಗಾವ್ನಲ್ಲಿ 12 ಜನ ಸಾವನ್ನಪ್ತಾರ. 12 ಅಂದ್ರೆ 3. ಇದು ಅದೇ ಮಹಾರಾಷ್ಟ್ರ ಅವತ್ತಿನ ದಿನ ಆಗಿರ್ತಕ್ಕಂಥದ್ದು, 22ನೇ ದಿನ 4ನೇ ತಾರೀಕು ಅಂದ್ರೆ 4, 22ನೇ ದಿನ ಆಗಿರ್ತಕ್ಕಂಥದ್ದು. ಇದು ಜನವರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇಷ್ಟು ಜನವರಿಯಲ್ಲಿ ನಡೆದು. ನೆಕ್ಸ್ಟ್ ಫೆಬ್ರವರಿನಲ್ಲಿ ಏನ್ ನಡೆದಿದೆ? ಫೆಬ್ರವರಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಟೋಟಲ್ ಮಾಡಿದ್ರೆ 4 ಬರ್ತದೆ. ಅರವಿಂದ್ ಕೇಜ್ರಿವಾಲ್ ಅಂತ ಟೋಟಲ್ ಮಾಡಿದ್ರೆ 4 ಬರುತ್ತೆ. ಹೌದಾ? 4ನೇ ತಾರೀಕು ಡೇಂಜರ್ ಅಂತ ಹೇಳಿದೆ. ಹುಟ್ಟಿದ ದಿನಾಂಕ 16ನೇ ತಾರೀಕು ಅವರು ಹುಟ್ಟಿದ್ದು. ಹೆಸರಿಗೆ 4, ಹುಟ್ಟಿದ 16, 7 ಬಂತು. ದೆಹಲಿ ಅಂತಕ್ಕಂಥದ್ದು ಟೋಟಲ್ ಮಾಡಿದ್ರೆ 4 ಬರುತ್ತೆ. ದೆಹಲಿಯ ಮುಖ್ಯಮಂತ್ರಿ ಅವರು ಸ್ಥಾನದಿಂದ ಕೆಳಗಿಳಿದ್ರು 16ನೇ ತಾರೀಕು. ಅದೇ 16ನೇ ತಾರೀಕು ಹುಟ್ಟಿದ ದಿನಾಂಕ ಅವರು ಅರವಿಂದ್ ಕೇಜ್ರಿವಾಲ್ ಅಂತೇಳಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು. ಅದು ಫೆಬ್ರವರಿನಲ್ಲಿ, ಡೇಟ್ 16 ಅಲ್ಲ, ಅವರು ಹುಟ್ಟಿರ್ತಕ್ಕಂಥ ದಿನಾಂಕ 16, ದೆಹಲಿ ಅನ್ನೋದು 4, ಮತ್ತು ಅರವಿಂದ್ ಕೇಜ್ರಿವಾಲ್ ಟೋಟಲ್ ಮಾಡಿದ್ರು ಕೂಡ 4 ಬರುತ್ತೆ. ಅವರು ಫೆಬ್ರವರಿನಲ್ಲಿ ರಿಸೈನ್ ಮಾಡಿದ್ರು. ಹೌದಾ? ಕೆಳಗಿಳಿದ್ರು. ಅಷ್ಟೇ ಅಲ್ಲದೆ ಚುನಾವಣೆಯಲ್ಲೂ ಕೂಡ ಸೋತ್ರು ಅವರು. ಇದು ಫೆಬ್ರವರಿನಲ್ಲಿ. ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು. ಜನವರಿ 13ನೇ ತಾರೀಕು ಕುಂಭಮೇಳ ಶುರುವಾಯಿತು. ನಮಗೆ ಗೊತ್ತಿರಬಹುದು, ಜನವರಿ 13ನೇ ತಾರೀಕು ಕುಂಭಮೇಳ ಶುರುವಾಯಿತು. ನನಗೆ ಎಲ್ಲಿ ಅನಿಸ್ತು 13ಕ್ಕೆ ಸ್ಟಾರ್ಟ್ ಆಗಿದೆ, ಏನಾದ್ರೂ ಅನಾಹುತ ಮಾಡುತ್ತೆ ಇದೆ ಅಂತೇಳಿ. ಫೆಬ್ರವರಿನಲ್ಲಿ ಅಮಾವಾಸ್ಯ ದಿನನೇ ಅದರ ಎಫೆಕ್ಟ್, ಕಾಲ್ ತುಳಿತದಿಂದ 100 ಸಾವು. ಅದು ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಯ್ತು. ಅಲ್ಲಿ ಅದಕ್ಕಿಂತ ಮೊದಲು ಈ ಕಾಲ್ ತುಳಿತ ಆಗೋದಕ್ಕಿಂತ ಮೊದಲು 1-2 ಕಡೆ 2 ಸಲ ಬೆಂಕಿ ಬಿದ್ದಿತ್ತು, ಸಣ್ಣ ಪುಟ್ಟ ಗುಡಾರಗಳಿಗೆ, ಅಂದ್ರೆ ಟೀನ್ ಸಡ್ಗಳಿಗೆ. ಅದನ್ನು ಕೂಡ ಘಟನೆ ನಡೀತು. ದೊಡ್ಡ ಅನಾಹುತ ಅಂದ್ರೆ ಇದು ಕಾಲ್ ತುಳಿತ. ಅದು ಸ್ಟಾರ್ಟ್ ಆಗಿದ್ದು ಕುಂಭಮೇಳ 13 ಫೆಬ್ರವರಿನಲ್ಲಿ. ನನಗನಿಸುತ್ತೆ ಏನಾದ್ರೂ ಒಂದು ಮಾಡ್ತಿದ್ದವು ಅಂತ ಹೇಳಿ. ಅದಾದ್ಮೇಲೆ ಫೆಬ್ರವರಿನಲ್ಲಿ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ 16 ಮೇಲೆ ಗಲಿಬಿಲಿಯಾಗಿ, ಏನು ಪ್ಲಾಟ್ಫಾರ್ಮ್ ಆ ಕಡೆ ಬರುತ್ತೆ ಈ ಕಡೆ ಬರುತ್ತೆ ಅಂತ ಅದೇ ಕುಂಭಮೇಳಕ್ಕೆ ಹೋಗ್ತಕ್ಕಂಥ ಜನರು ಗಲಿಬಿಲಿಯಿಂದ ಪ್ಲಾಟ್ಫಾರ್ಮ್ 16 ಮೇಲೆ ಕಾಲ್ ತುಳಿತದಿಂದ 18 ಜನ ಸತ್ರು. ಇದು ಪೇಪರ್ನಲ್ಲೆಲ್ಲ ಬಂದಿವೆ. ನಾವು ಹೇಳ್ತಾ ಇರೋದು ಯಾವ ಇದಿಲ್ಲ, ಪೇಪರ್ನಲ್ಲಿ ಬಂದಿವೆ, ಮಾಧ್ಯಮಗಳಲ್ಲಿ ಬಂದಿವೆ. ಇದನ್ನು ಬೇಕಾದ್ರೆ ನೋಡ್ಕೊಳ್ಬಹುದು. ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ನಂಬರ್ 16 ಮೇಲೆ ಕಾಲ್ ತುಳಿತದಿಂದ 18 ಜನ ಸಾವನ್ನಪ್ಪಿದ್ರು. ಇದು ಫೆಬ್ರವರಿನಲ್ಲಿ ನಡೆದಂತ ಘಟನೆ. ಇದು ಫೆಬ್ರವರಿನಲ್ಲಿ ನಡೆದಂತ ಒಂದು ಘಟನೆ. ಮತ್ತೆ ಮಾರ್ಚ್ನಲ್ಲಿ ಏನಾಯ್ತು? ಮಾರ್ಚ್ 3 ಮತ್ತು 4 ಅನಾಹುತ ತಿಂಗಳಂತ ಹೇಳಿದ್ದೇನೆ. ಯಾವಾಗಲೂ 3 ಮತ್ತು 4 ದಿನಗಳು, ಅಂದ್ರೆ 3, 4, 7, 9 ಅನಾಹುತ ಅಂದ್ರೆ ಆ ತಿಂಗಳುಗಳಲ್ಲಿ ಅನಾಹುತ ಇರ್ತದೆ. 3 ಮತ್ತು 4 ಅನಾಹುತ ತಿಂಗಳಂತಾನೆ ಹೇಳ್ತೀನಿ ನಾನು ಕೂಡ. ವರ್ಷಗಳಲ್ಲಿ ದಿನಾಂಕಗಳು ನಾವೇ, ತಿಂಗಳುಗಳು ನಾವೇ, ಡೇಟ್ ನಾವೇ ಬರ್ತಾವ, ಇಲ್ಲ ಅಂತಿಲ್ಲ. ಮಾರ್ಚ್ನಲ್ಲಿ ಮನ್ಮಾರ್ ಮತ್ತು ಥಾಯ್ಲೆಂಡ್ ನಲ್ಲಿ ಭೀಕರ ಭೂಕಂಪ ಆಯ್ತು. ಮನ್ಮಾರ್ ಅಂದ್ರೆ M, ಥಾಯ್ಲೆಂಡ್ ಅಂದ್ರೆ ಮತ್ತೆ T ಬಂತು. ಮನ್ಮಾರ್ ಮತ್ತು ಥಾಯ್ಲೆಂಡ್ ನಲ್ಲಿ ಭೂಕರ ಭೂಕಂಪ ಆಯ್ತು. ರಿಕ್ಟರ್ ಮಾಪಕದಲ್ಲಿ 7.7 ಬಂತು. ರಿಕ್ಟರ್ ಮಾಪಕದಲ್ಲಿ 150ಕ್ಕೂ ಹೆಚ್ಚು ಸಾವು ಮತ್ತು 800 ಜನರಿಗೆ ಗಾಯ ಆಯ್ತು ಮನ್ಮಾರ್ನಲ್ಲಿ, ಮಾರ್ಚ್ ತಿಂಗಳಲ್ಲಿ. ಅದೇ ತಿಂಗಳು 28ನೇ ತಾರೀಕು, ಮೇ ಬಿ ನನಗನ್ಸಿದ ಮಟ್ಟಿಗೆ ಅದೇ ತಿಂಗಳು ಮಾರ್ಚ್ನಲ್ಲಿ ನಾನು ಬಸನಗೌಡ ಯತ್ನಾಳರನ್ನ ಉಚ್ಚಾಟನೆ ಮಾಡಿದ್ರು. ಅವ್ರು ಹುಟ್ಟಿರ್ತಕ್ಕಂಥದ್ದು 13ನೇ ತಾರೀಕು.
ಅವ್ರು ಹುಟ್ಟಿರ್ತಕ್ಕಂಥದ್ದು 13ನೇ ತಾರೀಕು 1963ರಲ್ಲಿ ಸಾರಿ ಅವ್ರು ಹುಟ್ಟಿದ್ದು. ಅದೇ ಮಾರ್ಚ್ನಲ್ಲಿ ರಾಜಣ್ಣವರು ಹನಿ ಟ್ರ್ಯಾಪ್ ಗಡಬಡ ಆಯ್ತು. ಅದೇ ಮಾರ್ಚ್ನಲ್ಲಿ ಸದನದಲ್ಲಿ ಹನಿ ಟ್ರ್ಯಾಪ್ ಗಡಬಡ ಆಯ್ತು. ಆ ರಾಜಣ್ಣವರು ಕೂಡ 13ನೇ ತಾರೀಕು ಅವರು ಕೂಡ ಸಚಿವ ಸ್ಥಾನ ಕಳ್ಕೊಂಡ್ರು. ರಾಜಣ್ಣವರು ಕೂಡ 13ನೇ ತಾರೀಕು ಅವರು ಕೂಡ ಸಚಿವ ಸ್ಥಾನ ಕಳ್ಕೊಂಡ್ರು. ಅದು ಸಚಿವ ಸ್ಥಾನ ಕಳ್ಕೊಂಡದ್ದು ನೆಕ್ಸ್ಟ್ ಮಂತ್ ನಲ್ಲಿ, ಅಂದ್ರೆ ಜೂನ್ ಜುಲೈನಲ್ಲಿ ಮೇ ಬಿ ನನಗೆ ಅನಿಸಿದ ಮಟ್ಟಿಗೆ. ಆದ್ರೆ ಮಾರ್ಚ್ ನಲ್ಲಿ ಗದ್ದಲ ಮಾತ್ರ ಸದನದಲ್ಲಿ ಇದ್ರ ಬಗ್ಗೆ ಗದ್ದಲ ಆಯ್ತು, ರಾಜಣ್ಣವ್ರ ಬಗ್ಗೆನೇ ಗದ್ದಲ ಆಯ್ತು. ಅದು ಅವ್ರು ಹುಟ್ಟಿರ್ತಕ್ಕಂಥದ್ದು 13ನೇ ತಾರೀಕು. ಏಪ್ರಿಲ್ 4ರಂದು ಖ್ಯಾತ ಹಿಂದಿ ನಟ ಮನೋಜ್ ಕುಮಾರ್ ಅವರು ಸಾವನ್ನಪ್ತಾರೆ. ಬೇಕಿದ್ರೆ ನೀವು ನೋಡ್ಬೋದು, ಮನೋಜ್ ಕುಮಾರ್ ಒಂದು ದೊಡ್ಡ ಫೇಮಸ್ ಹಿಂದಿ ಫಿಲ್ಮ್ ಆಕ್ಟರ್ ಮನೋಜ್ ಕುಮಾರ್. ಅವ್ರು ಏಪ್ರಿಲ್ 4ರಂದೇ ನಿಧನ ಆಗ್ತಾರೆ. ಅವ್ರು ಹುಟ್ಟಿರ್ತಕ್ಕಂಥದ್ದು ಅವತ್ತು ಕಾಂಬಿನೇಷನ್ ಹೆಂಗಿತ್ತು ಅಂದ್ರೆ 4 and 8 ಕಾಂಬಿನೇಷನ್ ಇತ್ತು. 4 and 8 ಕಾಂಬಿನೇಷನ್ ಇತ್ತು, ಬಹಳ ಡೇಂಜರ್ ಏಪ್ರಿಲ್ ನಲ್ಲಿ. ಅದೇ ಏಪ್ರಿಲ್ 28ಗೆ ಏನಾಯ್ತು ಅಂದ್ರೆ ನೋಡ್ರಿ, ಏಪ್ರಿಲ್ 22ಕ್ಕೆ 4ನೇ ತಾರೀಕು ಮನೋಜ್ ಕುಮಾರ್ ಅವ್ರು ತೀರ್ಕೊಂಡ್ರು. ಏಪ್ರಿಲ್ 22ನೇ ತಾರೀಕು 4 and 8 ಕಾಂಬಿನೇಷನ್, ವೆರಿ ವೆರಿ ಡೇಂಜರ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಯಾವಾಗ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ 26 ಜನ ಸಾವು ಮಾಡಿದ್ರು. ಅದು 22ನೇ ತಾರೀಕು ಆಯ್ತು. ಎಲ್ಲಿ? ಏಪ್ರಿಲ್ ನಲ್ಲಿ. ಇದು ನೋಟೆಡ್, ಯಾಕಂದ್ರೆ ಯಾವಾಗ್ಲೂ ಹೇಳ್ತೀನಿ 8 and 4, 4 and 8, 6 and 3, 6 and 3, 3 and 6 ಇವೆಲ್ಲ ಸ್ವಲ್ಪ ಡೇಂಜರ್ ಕಾಂಬಿನೇಷನ್ಗಳು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಹೇಳ್ತೀನಿ ಯಾವುದೇ ಒಳ್ಳೆ ಕೆಲಸ ಮಾಡಬೇಡ್ರಿ ಅಂತೇಳಿ. ಮೇನಲ್ಲಿ ಏನಾಯ್ತಪ್ಪ ಅಂದ್ರೆ, ಮೇ 7ನೇ ತಾರೀಕು ಪಾಕಿಸ್ತಾನದ 7 ಮತ್ತು 9 ಮೇ 7ನೇ ತಾರೀಕು ಪಾಕಿಸ್ತಾನದ 9 ಉಗ್ರ ತಾಣವನ್ನ ನಮ್ಮ ದೇಶ ಧ್ವಂಸ ಮಾಡಿತು. ಅವತ್ತು ಅಟ್ಯಾಕ್ ಮಾಡಿತು. ಅವ್ರು 22ಕ್ಕೆ ಮಾಡಿದ್ರಲ್ಲ, ಮತ್ತೆ ಇವ್ರು ಮೇ 7ನೇ ತಾರೀಕು 9 ಉಗ್ರ ತಾಣಗಳನ್ನ ಧ್ವಂಸ ಮಾಡಿತು ನಮ್ಮ ಇಂಡಿಯಾ. ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ರು. ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ರು. ಕಾಂಬಿನೇಷನ್ ಏನ್ ಬರ್ತದ ಅವತ್ತ? ಮೇ 7ನೇ ತಾರೀಕು ಕಾಂಬಿನೇಷನ್ ಡೇಟ್ ಅಂದ್ರೆ 7 ಮೇ 5 2025. ಟೋಟಲ್ ಮಾಡಿದಾಗ 7 and 3 ಕಾಂಬಿನೇಷನ್ ಬರ್ತದೆ. 7 and 3 ಕಾಂಬಿನೇಷನ್ ಡೇಂಜರ್ ಅಂತ ಹೇಳ್ತೀನಿ. ಅದಲ್ಲದೆ ಈ ವರ್ಷ 2025 ಕೂಡ 7, 3, 7, 4 ಇವೆಲ್ಲ ಡೇಂಜರ್ ಅಂತ ಹೇಳಿದೆ. ಅಲ್ಲಿ ಕೂಡ ಕಾಂಬಿನೇಷನ್ 7 and 3 ಬಂತು. ಸ್ವಲ್ಪ ಕಾಂಬಿನೇಷನ್ಗಳು ಯಾಕೆ ಹೇಳ್ತೀನಿ ಅಂದ್ರೆ, ಗಮನ ಕೊಡ್ರಿ ಯಾವ ಡೇಟ್ಗಳು ಯಾವ ರೀತಿ ಆಗ್ತಾ ಇರ್ತವೆ ಅಂತ. ನೆಕ್ಸ್ಟ್ ಅದೇ ಮೇ 18ನೇ ತಾರೀಕು ಹೈದರಾಬಾದ್ನ ಗುಲ್ಜಾರ್ ಹೌಸ್ನಲ್ಲಿ, ಗುಲ್ಜಾರ್ ಅಂದ್ರೆ ಹೈದರಾಬಾದ್ನ ಗುಲ್ಜಾರ್ ಹೌಸ್ನಲ್ಲಿ 30 ಕುಟುಂಬ ವಾಸವಾಗಿತ್ತು. ಅಲ್ಲಿ ಬೆಂಕಿ ಬಿದ್ದು ಅನಾಹುತದಿಂದ 18 ಮಂದಿ ಸಾವನ್ನಪ್ಪಿದ್ರು. 18 ಅಂದ್ರೆ 9, 30 ಕುಟುಂಬ. ಇವೆಲ್ಲ ಪೇಪರ್ನಲ್ಲಿ ಬಂದಂತ ಸಂಖ್ಯೆಗಳನ್ನ ಹೇಳ್ತಾ ಇದ್ದೀನಿ. ನಾನು ಹುಡುಕಲ್ಲಿ ಹೋಗಿ ಸಂಖ್ಯೆಗಳನ್ನ ಹೇಳ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಮೇನಲ್ಲಿ ಆಗ್ತಕ್ಕಂಥದ್ದು. ಇನ್ನು ಜೂನ್ 4ನೇ ತಾರೀಕು ಏನ್ ನಡೀತು ನಮ್ಮ ಕರ್ನಾಟಕದಾಗ? ಒಂದು ದೊಡ್ಡ ಘಟನೆ ನಡೆದಿದೆ ಜೂನ್ 4ನೇ ತಾರೀಕು. ಏನಂದ್ರೆ, RCB ವಿಜಯೋತ್ಸವ ವೇಳೆ ಕಾಲ್ ತುಳಿತದಿಂದ ಸಾವು ನೋವು ಸಂಭವಿಸಿತು. RCB ದುರಂತ ನಡೀತದ್ದು ಜೂನ್ 4ನೇ ತಾರೀಕು. ನೋಡಿ, RCB ಅಂದ್ರೇನೆ ಟೋಟಲ್ ಮಾಡಿದ್ರೆ 7 ಆಗತ್ತೆ. RCB ಅಂದ್ರೆ ಟೋಟಲ್ ಮಾಡಿದ್ರೆ 7 ಆಗತ್ತೆ. ಕೇಸ್ ಆಯ್ತು ಯಾರ್ಯಾರ ಮೇಲೆ? RCB ಮೇಲೆ ಮತ್ತೆ KSC ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ. KSC ಅಂದ್ರೆ 3 ಆಗುತ್ತೆ. KSC ಅಂತ ಟೋಟಲ್ ಮಾಡಿದ್ರೆ 3 ಆಗುತ್ತೆ. RCB ಅಂದ್ರೆ 7 ಆಗುತ್ತೆ. ಇವರಿಬ್ಬರ ಮೇಲೆ ಕೇಸ್ ಆಯ್ತು. ಅದು ಜೂನ್ 4ನೇ ತಾರೀಕು ನಡೆದಂತ ಘಟನೆ ಜೂನ್ ನಲ್ಲಿ. ಅದೇ ಜೂನ್ ನಲ್ಲಿ 12ನೇ ತಾರೀಕು ಅಹಮದಾಬಾದ್ ವಿಮಾನ ದುರಂತ ಆಯ್ತು. ದೊಡ್ಡ ದುರಂತ, ಅಹಮದಾಬಾದ್ ವಿಮಾನ ದುರಂತ ಅದೇ ಜೂನ್ ನಲ್ಲಿ ಆಯ್ತು. ಹೆಂಗ್ ಬಂತದ್ರದ್ದು ಜೂನ್ ನಲ್ಲಿ ಆದಾಗ ಅದ್ರದ್ದು ಫಿಗರ್ ಹೆಂಗ್ ಬಂದಿದೆ ನೋಡಿ. ಪೇಪರ್ ನಲ್ಲಿ ಬಂದಂತಕ್ಕದ್ದು, ನಾನು ಸುಳ್ಳು ಹೇಳ್ತಲ್ಲ, 241 ಮಂದಿ ಸಾವನ್ನಪ್ಪಿದ್ರು. 241 ಮಂದಿ ಅಹಮದಾಬಾದ್ ದುರಂತದಲ್ಲಿ 12ನೇ ತಾರೀಕು ಆದಂತ ಅಹಮದಾಬಾದ್ ದುರಂತದಲ್ಲಿ 240 ಮಂದಿ. 41 241 ಅಂದ್ರೆ 7 ಆಯ್ತು. ಮಧ್ಯಾಹ್ನ 1:38ಕ್ಕೆ ಲಂಡನ್ಗೆ ಪ್ರಯಾಣ ಶುರು ಮಾಡಿತ್ತು. ಇಲ್ಲಿಂದ ಟೇಕಪ್ ಆಯ್ತು ಮಧ್ಯಾಹ್ನ 1:38. ಅಂದ್ರೆ ಟೋಟಲ್ ಮಾಡಿದ್ರೆ 138, ಟೋಟಲ್ ಮಾಡಿದ್ರೆ 3 ಆಯ್ತು. 9:40 ಸತತ ಪ್ರಯಾಣ ಮಾಡ್ಬೇಕಾಗಿತ್ತು. ಅಂದ್ರೆ 9 ಗಂಟೆ 40 ನಿಮಿಷಗಳ ಸತತ ಪ್ರಯಾಣ ಮಾಡ್ಬೇಕಾಗಿತ್ತು. ಟೋಟಲ್ ಅದು 4 ಆಯ್ತು. 9 ಗಂಟೆ 40 ನಿಮಿಷ. ಟೇಕಪ್ ಆದಾಗ ಅದರ ವೇಗದ ಗತಿ ಗಂಟೆಗೆ 322 ಕಿಲೋಮೀಟರ್ ಇತ್ತು. ಟೇಕಪ್ ಆದಾಗ ಅದರ ವೇಗದ ಗತಿ ಗಂಟೆಗೆ 322, 322 ಆದ್ರೆ ಅಲ್ಲಿ 7 ಬಂತು. ನೋಡಿ ಹೆಂಗಿದೆ ಸಂಖ್ಯೆಗಳದ್ದು ಇದೆ ಅಂತ ಹೇಳಿ. ನೆಕ್ಸ್ಟ್ 625 ಅಡಿ ಎತ್ತರಕ್ಕೆ ಏರಿದ ಬಳಿಕ ಅದರ ಸ್ಪೀಡ್ ತಗ್ತದ. 625 ಫೀಟ್
ಅಂದ್ರೆ ಅಡಿ ಎತ್ತರಕ್ಕೆ ಏರಿದ ಮೇಲೆ ಅದರದೊಂದು ಸ್ಪೀಡ್ ತಗ್ಗಕ್ಕೆ ಶುರು ಮಾಡ್ತದೆ. 625 ಅಂದ್ರೆ ಅಲ್ಲಿನೂ ಕೂಡ 625 4 ಆಯ್ತು ತಗ್ಗಿದ ಸ್ಪೀಡ್. ನಂತರ 169 ಮಂದಿ ಭಾರತೀಯರ ಸಾವು. ಅದ್ರಾಗ 240 ಮಂದಿ ಒಂದು ಮಂದಿಯಾಗ 169 ಮಂದಿ ಭಾರತೀಯರ ಸಾವು. ಅಂದ್ರೆ ಅಲ್ಲಿ ಟೋಟಲ್ 7 ಆಯ್ತು. ಅವತ್ತು ಮೂಲ ನಕ್ಷತ್ರ ಬೇಕಾದ್ರೆ ತೆಗೆದು ನೋಡ್ರಿ. ನಾನು ಹೇಳಿದ ಡೇಟ್ ಹೇಳಿದ ನಕ್ಷತ್ರಗಳು ಕೂಡಿದಾಗ ಯಾವ್ದಾದ್ರು ಒಂದು ದೊಡ್ಡ ಅನಾಹುತ ಆಗೇ ಆಗುತ್ತೆ. ನಾನು ಅದಕ್ಕೆ ನೋಡ್ತಿರ್ತೀನಿ ಅವಾಗ ಅವಾಗ. ಯಾಕಂದ್ರೆ ಹಿಂದಕ್ಕೆ 2015ರಲ್ಲಿ ನಾನು ಹೇಳಿದ್ದೆ ಒಂದು ಪ್ರಿಡಿಕ್ಷನ್. ಆವಾಗ ನೇಪಾಳದಲ್ಲಿ ಭೂಕಂಪ ಆದಾಗ ಕೂಡ ವಿಶಾಖ ನಕ್ಷತ್ರ ಡೇಟ್ ಇತ್ತು, ಗುರು ನಕ್ಷತ್ರ ಇತ್ತು, ಡೇಟ್ 25 ಇತ್ತು ಮೇ ಬಿ. ಎರಡು ಕೂಡಿಸಿದಾಗ 7, 5 ಮತ್ತು ನಾನು ಅಲ್ಲಿ 7, 4 ಮತ್ತು 3 ಡೇಂಜರ್ ಅಂತ ಹೇಳಿದ್ದೆ 2015ರಲ್ಲಿ. 25ನೇ ತಾರೀಕು ಬೇಕು ತೆಗೆದು ನೋಡ್ರಿ. 2015ರಲ್ಲಿ ನೇಪಾಳದಲ್ಲಿ 25ನೇ ತಾರೀಕು ಭೂಕಂಪ ಆಗಿತ್ತೆ. ಅವತ್ತು ವಿಶಾಖ ನಕ್ಷತ್ರ ಇತ್ತು. ಸೇಮ್ 12ನೇ ತಾರೀಕು ದೊಡ್ಡ ಇದಾಯ್ತದ ಇನ್ಸಿಡೆಂಟ್ ಆಯ್ತು. ಯಾವುದು ಪ್ಲೇನ್ ಆಕ್ಸಿಡೆಂಟ್ ಆಯ್ತು. ಅವತ್ತು ಕೂಡ ಮೂಲ ನಕ್ಷತ್ರ 7ನೇ ಮೂಲ ಅಂದ್ರೆ ಕೇತುಂದು, ಅದಕ್ಕೆ ಮೂಲ ನಕ್ಷತ್ರ ಡೇಂಜರ್ ಅಂತ ಹೇಳಿದ ಮೂಲ ನಕ್ಷತ್ರ ಇತ್ತು. ಅಲ್ಲಿ ಡೇಟ್ 12 ಇತ್ತು. ಯಾವ ರೀತಿ ದೊಡ್ಡ ದುರಂತಕ್ಕೆ ಕಾರಣ ಆಯ್ತು ಅನ್ನೋದು ನೋಡ್ಕೊಳ್ಳಿ. ನಾ ಹೇಳ್ತಿರ್ತೇನೆ ಯಾವುದೇ ಕಾರಣಕ್ಕೂ ಡೇಟುಗಳು ನಕ್ಷತ್ರಗಳು ಕೂಡಿ, ನಾನು ಹೇಳಿದ ಡೇಟು ನಾ ಹೇಳಿದ ನಕ್ಷತ್ರಗಳು ಕೂಡಿ ಬಂದಾಗ ಏನಾದ್ರೂ ಒಂದು ದೊಡ್ಡ ಅನಾಹುತ ಆಗುತ್ತೆ ಅಂತ. ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಇದು ಜೂನ್ವರೆಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜುಲೈಲಿಂದ ತಿಳ್ಕೊಂಡು ಡಿಸೆಂಬರ್ವರೆಗೆ ಏನೇನು ಘಟನೆಗಳು ನಡೆದಿವೆ ಅಂತ ಹೇಳ್ತೀನಿ. ಅಲ್ಲಿವರೆಗೆ ಕಾರಿ. ನಮಸ್ಕಾರ.